ದುಡ್ಡನ್ನ ನಾವು ಖರ್ಚು ಮಾಡೋದು, ಹೆಸರು ಮಾತ್ರ ಕೇಂದ್ರ ಸರ್ಕಾರ ಆದ್ರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ನಮ್ಮ ಒಪ್ಪಿಗೆ ನೀವು ಇಂಪ್ಲಿಮೆಂಟ್ ಮಾಡೋಣ. ಮಾಹಿತಿ ಇಲ್ಲ, ದಯವಿಟ್ಟು ಡ್ಯಾಮೇಜ್ ಇದು ಡ್ಯಾಮೇಜಿಂಗ್ ಆರೋಗ್ಯ ದೃಷ್ಟಿಯಲ್ಲಿ ನೀವು ಹಣ ಇದು ಅದು ಅಂತ ಹೇಳಿದ್ರೆ ಏನು ಸಚಿವರು ನೀವು ಹಾಗೆ ಹೇಳಬಾರ್ದು. ನಾನು ಹೇಳ್ಬಹುದು, ನೀವು ಹೇಳಬಾರ್ದು. ನೀವು ಸಚಿವರಾಗಿ ಈಗ ಚಂದ್ರ ನೋಡಿ ಸಚಿವರೇ, ಬಡ ಈಗ ಇತ್ತೀಚಿನ 3-4 ದಿವಸಗಳಲ್ಲಿ ಪತ್ರಿಕೆಯಲ್ಲಿ ಬಂದದ್ದು, ಬಡ ರೋಗಿಗಳಿಗೆ ಐಸಿಯು ಸಿಗುತ್ತಿಲ್ಲ, ಖಾಸಗಿ ಅವರು ಆಯುಷ್ಮಾನ್ ಚಿಕಿತ್ಸೆ ಕೊಡುತ್ತಿಲ್ಲ. ವಿಜಯ ಕರ್ನಾಟಕ, ಉದಯವಾಣಿ, ಬೇರೆ ಬೇರೆ ಪತ್ರಿಕೆಯಲ್ಲಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನೀವು ಹೇಳುವಂತ ಮಾತುಗಳು ಅದರಲ್ಲಿ ಕೂಡ ರೆಗ್ಯುಲರ್ ಆಯುಷ್ಮಾನ್ ಭಾರತ್ ಒಂದಾದ್ರೆ 70 ವರ್ಷ ಮೇಲ್ಪಟ್ಟು ದೇಶದ ಎಲ್ಲ ರಾಜ್ಯಗಳಲ್ಲಿ ಸಿಗುತ್ತೆ, ಕೇವಲ ಕರ್ನಾಟಕದಲ್ಲಿ ಸಿಗಲ್ಲ ಅಂತ ಹೇಳಿ ಆದ್ರೆ ನಿಮಗೆ ಅದು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಬರುತ್ತೆ. ಕರ್ನಾಟಕ ಕೇಂದ್ರ ಸರ್ಕಾರದ ಇಷ್ಟ ಇಲ್ಲ ಅಂತೇಳಿ ಆಗುತ್ತೆ. ಹಾಗಲ್ಲ, ನೀವು ಲೆಕ್ಕಾಚಾರಗಳಿದ್ರೆ ಕೂತ್ಕೊಂಡು ಮಾಡ್ಕೊಂಡು ಬನ್ನಿ. ಆದ್ರೆ ರಾಜ್ಯ ಸರ್ಕಾರ ರಾಜ್ಯ ಜನರಿಗೆ ಬರ್ಬೇಕಾದಂತ ಸವಲತ್ತು ತೊಡ್ಕೊಡ್ಬೇಕಾದಂತ ಜವಾಬ್ದಾರಿ ನಿಮ್ದು. ಆಯ್ತು. ಈಗ ಒಂದೇ ನಿಮಿಷ ನಿಮ್ಮ ಎಲ್ಲಾ ಸ್ಕೀಮ್ಗಳಕ್ಕಿಂತ ಈ ಸ್ಕೀಮು ಜನರಿಗೆ ಅತ್ಯಂತ ಹೆಚ್ಚು ಯೂಸ್ ಆಗುವಂತ ಸ್ಕೀಮ್. ಇವತ್ತು ಹೊಟ್ಟೆ ನೋವು ಆದ್ರೆ, ನೆಗಡಿ ಆದ್ರೆ ಅವ್ರ ದವಾಖಾನಿಗೆ ಹೋದ್ರ ಅಲ್ಲಿ ಗುಳಿ ಕೊಡ್ಲಿಕ್ಕೆ ನಡೀತೈತೆ. ಅವ್ರು ಹೊರಗೆ ಹೋಗಿ 10 ರೂಪಾಯಿ ಕೊಟ್ಟು 20 ರೂಪಾಯಿ ಕೊಟ್ಟು ತೋಳ್ತಾರ. ಆದ್ರೆ ಇದೇನು ಸೀರಿಯಸ್ ಡಿಸೀಸ್ ಏನ್ ಬರ್ತಾವಲ್ಲ, ನೀವೇನು ಆಯುಷ್ಮಾನ್ ಆರೋಗ್ಯದಲ್ಲಿ ಕವರ್ ಮಾಡ್ತೀರಿ, ಇದನ್ನ ಅವ್ರಿಗೆ ಅಫೋರ್ಡ್ ಮಾಡಕ್ ಆಗುದಿಲ್ಲ. ಅದಕ್ಕೆ ಬೇರೆದರಲ್ಲಿ ಬಜೆಟ್ ಕಡಿಮೆ ಮಾಡ್ರಿ, ಇದರಲ್ಲಿ ನೀವು ಕೊಡೋದಾದ್ರೆ ದುಡ್ಡು ಕೊಡ್ರಿ ದಯಮಾಡಿ. ಅದು ಕೇಂದ್ರ ಸರ್ಕಾರ ಜೊತೆ ನೀವು ಅದನ್ನ ಪ್ರಪೋಸಲ್ ಕಳಿಸ್ರಿ, ಹೆಚ್ಚು ಮಾಡ್ಕೊಳ್ಳೋದು ಮಾಡ್ರಿ. ಅದಕ್ಕೆ ನಮ್ಮಿಂದ ಏನ್ ಸಹಕಾರ ಬೇಕಂದ್ರೆ ನಾವು ಸತ್ಯ ಕೊಡ್ಲಿಕ್ಕೆ ತಯಾರಿದ್ದೇವೆ. ಆದ್ರೆ ಇದಕ್ಕೆ ಮಾತ್ರ ಅದನ್ನ ರಿವೈಸ್ ಮಾಡ್ರಿ ರೇಟ್. ಅದು ರಿವೈಸ್ ಮಾಡ್ಲಿಲ್ಲ ಅಂತಂದ್ರ ನಿಮ್ದೇನ್ 90% ಏನ್ ಪ್ರಶ್ನೆ ಇಲ್ಲ.